ಸ್ತ್ರೀಯರ ಋತುಸ್ರಾವ ದೋಷ ನಿವಾರಣೆಗಾಗಿ ಶಕ್ತಿ ಮುದ್ರೆ. ಸೊ ಈ ಶಕ್ತಿ ಮುದ್ರೆಯನ್ನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಗೆ ಋತುಸ್ರಾವ ದೋಷ ಇದ್ರೆ ಮಾತ್ರ ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಸೊ ಯಾವ ರೀತಿ ಮಾಡ್ಬೇಕ್ರಿ ಇದನ್ನ ಅಂತಂದ್ರ, ಮೊದ್ಲು ಈ ರೀತಿ ಬಲಗೈನ ಮುಂದೆ ತಗೋರಿ, ಹೆಬ್ಬೆರಳೆ ಐತಲ್ಲ ಸೊ ರೀತಿ ಅಂಗೈನ ನಡುವೆ ಪ್ಲೇಸ್ ಮಾಡಬೇಕು. ನಂತರ ತೋರು ಬೆರಳು ಮಧ್ಯದ ಬೆರಳನ್ನ ಸೊ ಹೆಬ್ಬೆಟ್ಟೆಯನ್ನು ಇಟ್ಟಿರಲ್ಲ ಇಲ್ಲೇ, ಸೊ ಅದ್ರ ಮೇಲೆ ತಗೋರಿ, ಇವೆರಡು ಬೆರಳನ್ನ ಫೋಲ್ಡ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕೈ ಕೂಡ ಮಾಡ್ಕೋರಿ, ಹೆಬ್ಬೆರಳನ್ನ ಅಂಗೈನ ನಡುವೆ, ತೋರು ಬೆರಳು ಮತ್ತು ಮಧ್ಯದ ಬೆರಳು ಆ ಬೆರಳಿನ ಮೇಲೆ ಬರಲಿ. ಸೊ ನೆಕ್ಸ್ಟ್ ಈ ರೀತಿ ಆದ್ಮೇಲೆ ಸೊ ಎರಡೂ ಕೈನ ಕ್ಲೋಸ್ ಮಾಡ್ಕೋರಿ ಈ ರೀತಿ. ಸೊ ಈ ಪಾರ್ಟ್ ಏನೈತಲ್ಲ ಸೊ ಎರಡೂ ಟಚ್ ಆಗ್ಬೇಕಿಲ್ಲ. ಸೊ ನಂತರ ಬಲಗೈನ ಉಂಗುರದ ಬೆರಳು ಮತ್ತು ಎಡಗೈನ ಉಂಗುರದ ಬೆರಳು ಸೊ ಒಂದಕ್ಕೊಂದು ಟಚ್ ಆಗಲಿ, ಅದೇ ರೀತಿ ಕಿರು ಬೆರಳು ಟಚ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಶೇಪ್ ಈ ರೀತಿ ಬರ್ತೈತಿ. ಸೊ ನೆಕ್ಸ್ಟ್ ಇದನ್ನ ಹೊಟ್ಟೆಯ ಎದುರಿಗೆ ಹೊಟ್ಟೆಯ ಭಾಗದ ಹೊಂಕಳಿನ ಎದುರಿಗೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ಸೊ ನೆನಪಿರ್ಲಿ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಋತುಸ್ರಾವದ ದೋಷ ಇದ್ರೆ ಮಾತ್ರ ಇದನ್ನ ಪ್ರಾಕ್ಟೀಸ್ ಮಾಡ್ರಿ.